ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇಂದಿನ ಎಪಿಸೋಡ್ ಅಲ್ಲಿ ಒಂದು ಸಖತ್ತಾಗಿ ಟೇಸ್ಟಿ ಆಗಿರುವಂತಹ ಎಗ್ ಮುಗ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ನೋಡಿ ಮಾಡಿರ್ತೀರಾ ಎಗ್ ಮುಗ್ಲೈ ಯಾವ ರೀತಿ ಮಾಡೋದು ಅಂತ. ಬಟ್ ನಾನ್ ಮಾಡ್ತಾ ಇರೋಂತ ಎಗ್ ಮುಗ್ಲೈ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಟೇಸ್ಟ್ ಅಲ್ಲಂತೂ ಸಖತ್ತಾಗಿರುತ್ತೆ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡ್ಲೇಬೇಕು, ಅಷ್ಟೇ ಚೆನ್ನಾಗಾಗುತ್ತೆ. ಸೊ ಈಗ ಎಗ್ ಮುಗ್ಲೈ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಎಗ್ ಮುಗ್ಲೈ ಮಾಡೋದಿಕ್ಕೆ ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ. ಹಾಗೆ ಒಂದು 3 ಮೀಡಿಯಂ ಸೈಜ್ ಈರುಳ್ಳಿಯನ್ನ ತಗೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಗೋಡಂಬಿ, ಸ್ವಲ್ಪ ಕ್ರೀಮಿಯಾಗಿ ಬರೋದಕ್ಕೋಸ್ಕರ. ಹಾಗೆ 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಯನ್ನ ತಗೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು 8 ಮೊಟ್ಟೆಗೆ ಆಗೋಷ್ಟು ಮಸಾಲೆಯನ್ನು ರುಬ್ಕೊತಾ ಇದ್ದೀನಿ. ಒಂದು 3 ಜನ ತಿನ್ನೋ ಅಷ್ಟು ಕ್ವಾಂಟಿಟಿಯಲ್ಲಿ ಈ ಗ್ರೇವಿ ರೆಡಿ ಆಗತ್ತೆ. ಓಕೆ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ಳೋಣ. ನೋಡಿ, ಲೈಟ್ ಆಗಿ ಸ್ಪೈಸಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ. ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಓಕೆ, ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಈಗ ಮಸಾಲೆ ರೆಡಿ ಇದೆ. ಎಗ್ ಮುಗ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿಯನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಈಗ ಕಡಾಯಿ ಕಾಯ್ತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಅಡುಗೆ ಅರಿಶಿನ. ಹಾಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್. ಸೊ ಇದಿಷ್ಟನ್ನು ಹಾಕಿದ ನಂತರ ಈಗ ಬೇಯಿಸಿ ಇಟ್ಕೊಂಡಿರೋಂತಹ ಮೊಟ್ಟೆಗಳನ್ನು ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ಸೊ ಈ ಮೊಟ್ಟೆಗಳನ್ನ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋಂಥ ಮೊಟ್ಟೆಗಳನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ಮೊಟ್ಟೆಗೆ ಒಂದು ಸ್ವಲ್ಪ ಈ ರೀತಿ ಪ್ರಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ಅದ್ರೊಳಗಡೆ ಉಪ್ಪು ಖಾರ ಎಲ್ಲ ಸೇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೊಟ್ಟೆಗೆ ಈ ರೀತಿ ಚಾಕುವಿನಿಂದ ಸ್ವಲ್ಪ ಉಪ್ಪು ಖಾರ ಒಳಗಡೆ ಹೋಗೋ ಥರ ಹಿಂಗೆ ಚುಚ್ಕೋಬೇಕು. ಸೊ ಈ ಎಗ್ಗನ್ನ 1-2 ಮಿನಿಟ್ಸ್ ಈ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ ಎಗ್ಗು ನೀಟಾಗಿ ಫ್ರೈ ಆಗಿದೆ. ಈಗ ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಸೊ ಈಗ ಇದೇ ಎಣ್ಣೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಸ್ವಲ್ಪ ಕಾಳುಮೆಣಸು, ಹಾಗೆ ಒಂದು 5 ರಿಂದ 6 ಲವಂಗ, ಹಾಗೆ ಒಂದು 4 ಏಲಕ್ಕಿ, ಸ್ವಲ್ಪ ಚಕ್ಕೆ, ಹಾಗೆ 2 ಮರಾಠಿ ಮೊಗ್ಗು, ಸ್ವಲ್ಪ ಅನಾನಸ್ ಹೂವನ್ನು ತಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಈ ಮಸಾಲೆನ ಹಾಕೊಳ್ಳೋಣ. ಸೊ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗಬೇಕು, ಆವಾಗ ಇದು ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಅಂತ. ಆ ಹಸಿ ಮಸಾಲೆ ವಾಸನೆ ಘಮ ಘಮ ಅಂತ ಬರ್ತಾ ಇದೆ ಫ್ರೈ ಮಾಡ್ತಾ ಇದ್ರೆ. ತುಂಬಾ ಚೆನ್ನಾಗಿದೆ ಫ್ಲೇವರು. ಸೊ ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಚಿಟಿಕೆ ಅರಿಶಿನ, ಹಾಗೆ 1 ಸ್ಪೂನ್ ಫುಲ್ಲು ಕಾಳು ಮೆಣಸಿನ ಪೌಡರು, ಪೆಪ್ಪರ್ ಪೌಡರ್. ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಸೊ ನೋಡ್ಕೊಂಡು ಹಾಕೊಳ್ಳೋಣ. ಹಾಗೆ 1 ಚಿಕನ್ ಮಸಾಲ ಪೌಡರ್. ನಿಮ್ಗೆ ಯಾವ ಚಿಕನ್ ಮಸಾಲ ಪೌಡರ್ ಸಿಗುತ್ತೆ ಅದನ್ನೇ ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಎಣ್ಣೆ ಬಿಡ್ತಾ ಇದೆ ಗ್ರೇವಿನಲ್ಲಿ.
ಸೊ ಈ ಸ್ಟೇಜಲ್ಲಿ ನಾನೀಗ 1 ಕಪ್ ಆಗುವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಮೊಸರನ್ನ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ನು ಸಹ ಉಪಯೋಗಿಸ್ಕೋಬಹುದು. ಅದು ಹಾಕಿದ್ರು ಕೂಡ ಇನ್ನು ತುಂಬಾ ಟೇಸ್ಟ್ ಚೆನ್ನಾಗಾಗತ್ತೆ. ಇಲ್ಲ ಅಂದವರು ಹೀಗೆ ಮಾಡ್ಕೋಬಹುದು. ಸೊ ಈಗ ಎಣ್ಣೆ ಬಿಡಕ್ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಗ್ರೇವಿ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ ಈ ಸ್ಟೇಜ್ ಅಲ್ಲಿ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿಯನ್ನ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ಗ್ರೇವಿಗೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸೊ ಗ್ರೇವಿ ಥಿಕ್ನೆಸ್ಗೆ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಓಕೆ, ಈಗ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನ ನೀಟಾಗಿ ಕುದಿಸ್ಕೊಳ್ಳೋಣ. ಓಕೆ, ಚೆನ್ನಾಗಿ ಇದು ಬಾಯ್ಲ್ ಆಗಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಈಗ ಇದನ್ನ ಮುಚ್ಚಳ ಮುಚ್ಚಿ ಮತ್ತೆ 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಮೊಟ್ಟೆಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು. ಹಾಗಾಗಿ ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಸೊ ನೀವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದಕ್ಕಿಂತ ಮುಂಚೆ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಕಡಿಮೆ ಇದ್ರೆ ಬೇಕಿದ್ದಲ್ಲಿ ಹಾಕೋಬಹುದು. ಸೊ ಈಗ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಎಗ್ ಮುಗ್ಲೈ ಸವಿಯಲು ರೆಡಿ. ಇದ್ರ ಜೊತೆ ಗೀ ರೈಸು, ಚಪಾತಿ, ದೋಸೆ, ಅನ್ನ, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಸೊ ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.